ನಮಸ್ಕಾರಮ್ಮ. ನಮಸ್ಕಾರ ಸರ್. ನನ್ನ ಹೆಸರು ಹುಸೇನ್ ಶರೀಫ್ ಅಂತ ಹೇಳ್ಬಿಟ್ಟು ಸ್ಯಾಂಡಲ್ವುಡ್ ಮಿರರ್ ಚಾನೆಲ್ನಿಂದ ಬಂದಿದ್ದೀನಿ. ಸೊ ಈ ಪ್ರೇಮದ ಉದಯ ಅಂತ ಚಿತ್ರ ಮಾಡ್ತಾ ಇದ್ರಲ್ಲ, ಸೊ ಬಂದು ನೋಡಿ ತುಂಬಾ ಖುಷಿ ಆಯ್ತು. ಇದರಲ್ಲಿ ನೀವು ಪಾತ್ರ ಮಾಡ್ತಾ ಇದ್ದೀರಾ? ಹೌದು ಸರ್, ನಾನು ಪ್ರೇಮದ ಹೃದಯದಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀರಾ? ಸರಿ, ಈ ಚಿತ್ರ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಯಾವ್ದನ್ನ ಚಿತ್ರಗಳು ಮಾಡಿದೀರಾ? ತುಂಬಾ ಒಂದಷ್ಟು ಹಲವಾರು ಚಿತ್ರಗಳು ಮಾಡಿದೀನಿ ಸರ್. ಒಂದಷ್ಟು ಶಾರ್ಟ್ ಮೂವೀಸ್ ಅಲ್ಲೂ ಮಾಡಿದೀನಿ, ಮತ್ತೆ ಥಿಯೇಟರ್ ಮೂವೀಸ್ ಅಲ್ಲೂ ಮಾಡಿದೀನಿ ತುಂಬಾ. ಅದು ರಿಲೀಸ್ ಆಗೋದ್ರಲ್ಲಿ ಆಗುತ್ತೆ ಸರ್, ಇಷ್ಟರಲ್ಲೇ ಆಗುತ್ತೆ. ಹೌದಾ? ಸರಿ, ಈ ಪಾತ್ರಕ್ಕೆ ನೀವು ಯಾವ ತರ ಒಂದು ಮಾಡಿದ್ರಿ, ಇದು ಕೊಟ್ರು ಅಂದಾಗ ಈ ಚಿತ್ರಕ್ಕೆ ಹೆಂಗ್ ಬಂದ್ರಿ ನೀವು? ಸರ್ ಆಕ್ಚುಲಿ ಪ್ರೇಮದ ಹೃದಯ ಅದ್ರಲ್ಲೇ ಒಂದು ಏನೋ ಒಂದು ಇದೆ ಅಂತ ಕಾಣುತ್ತೆ ಅಲ್ವಾ. ಸೊ ನನ್ಗೆ ಇಷ್ಟ ಆಯ್ತು ಸರ್. ಆಕ್ಚುಲಿ ಸ್ಟೋರಿ ಕಂಟೆಂಟ್ ಎಲ್ಲ ಚೆನ್ನಾಗಿದೆ, ಅದಕ್ಕೆ ನನ್ಗೆ ಇಷ್ಟ ಆಗಿ ನಾನು ಮಾಡೋಣ ಅಂತ ಒಪ್ಕೊಂಡಿದೀನಿ ಸರ್. ಸೊ ವಿಘ್ನೇಶ್ ಸರ್ ಅವರು, ಫಯಾಜ್ ಸರ್ ಅವರು ಅವರೆಲ್ಲ ನನ್ನ ಅಪ್ರೋಚ್ ಮಾಡಿ ತುಂಬಾ ಸಪೋರ್ಟ್ ಪ್ರೊಡ್ಯೂಸರ್ ಡೈರೆಕ್ಟರ್ಗಳೆಲ್ಲ ಅಂದ್ರೆ ನಿಮ್ಮ ಕಿರು ಚಿತ್ರಗಳನ್ನ ಕೆಲವು ಶೂಟಿಂಗ್ ಅಲ್ಲಿ ಬಂದು ನೀವು ಮಾಡಿರೋ ಥಿಯೇಟರ್ ಚಿತ್ರಗಳನ್ನೆಲ್ಲ ನೋಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇದಕ್ಕೆ ಚಾಯ್ಸ್ ಮಾಡ್ಕೊಂಡು ಈ ಚಿತ್ರಕ್ಕೆ ನೀವೇ ಹೀರೋಯಿನ್ ಬೇಕು ಅಂದ್ಬಿಟ್ಟು ಅವರು ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿರೋರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಅಷ್ಟು ಈಸಿಯಾಗಿ ಅವಕಾಶಗಳು ಸಿಗಲ್ಲ, ಬಟ್ ನನ್ಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿರೋದ್ರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ. ಅದು ಹೀರೋಯಿನ್ ಆಗಿ ಕೊಟ್ಟಿರೋದ್ರಿಂದ ಅದು ತುಂಬಾ ಜನಕ್ಕೆ ಸಿಕ್ಕಲ್ಲ, ಯಾರಿಗೋ ಒಬ್ರಿಗೆ 20-30 ವರ್ಷ ಮಾಡಿದ್ರು ಅವ್ರಿಗೆ ಚಿತ್ರಗಳಿಗೆ ಚಾನ್ಸಸ್ ಸಿಗಲ್ಲ. ಅದ್ರಲ್ಲಿ ನಿಮ್ಗೆ ಸಿಕ್ಕಿದೆ ಅಂದ್ರೆ ಒಂಥರ ಲಕ್ಕಿ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಮಿರರ್ ಇಂದ ನಮ್ಮ ಚಾನೆಲ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಈ ಪ್ರೇಮದ ಚಿತ್ರಕ್ಕೆ ನಾವು ಹೃದಯಪೂರ್ವಕವಾಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಹಂಗೆ ಇರ್ಲಿ, ಈ ಪ್ರೇಮದ ಚಿತ್ರ ಚೆನ್ನಾಗಿ ಮಾಡಿ ನಿಮ್ಮ ಇಡೀ ಟೀಮ್ನೇನೆ ಎಲ್ಲರೂ ಚೆನ್ನಾಗಿ ಮಾಡ್ಲಿ, ಮತ್ತೆ ಚಿತ್ರ ಚೆನ್ನಾಗಿ ಓಡ್ಲಿ ಅಂತ ಹೇಳ್ಬಿಟ್ಟು ಈ ಟೈಮ್ ನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಗಿರ್ಬೇಕು. ಹಂಗೆ ಇಲ್ಲಮ್ಮ, ನಾವು ಮಾಡೇ ಮಾಡ್ತೀವಮ್ಮ, ನಾವು ಮಾಡೇ ಮಾಡ್ತೀವಿ. ಈ ತರ ನೀವೇ ಈ ಚಿತ್ರನೇ ಅಂತಲ್ಲ, ಪ್ರತಿಯೊಬ್ರು ಯಾರೇ ಕನ್ನಡ ಚಿತ್ರ ಈ ತರ ಮಾಡಿದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದಕ್ಕೆ ನಾವು ಈ ಚಾನಲ್ ಓಪನ್ ಮಾಡಿದೀವಿ. ನಾವು ಪ್ರೋತ್ಸಾಹ ಮಾಡೇ ಮಾಡ್ತೀವಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳಿ. ಓಕೆ ಮೇಡಮ್.